ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಮಗು ತುಂಬ ಅಳ್ತಾ ಇರುತ್ತೆ. ಸೊ ಅವಾಗ ಮಗುನ ಕಾಮ್ ಮಾಡಬೇಕು, ಮತ್ತು ಮಗುಗೆ ಲೈಟಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಸೊ ಮಗುನ ಸಮಾಧಾನ ಮಾಡಿಸ್ಬೇಕು, ಮತ್ತು ನಿದ್ದೆ ಮಾಡ್ತಾ ಇಲ್ಲ. ಸೊ ಕಾನ್ಸ್ಟಿಪೇಷನ್, ಸರಿಯಾಗಿ ಟಾಯ್ಲೆಟ್ ಮಾಡದೆ ಕಾನ್ಸ್ಟಿಪೇಷನ್, ಮಗು ಒಟ್ನಲ್ಲಿ ಕಾಮ್ ಆಗಿರಬೇಕು, ಆರಾಮಾಗಿ ನಿದ್ದೆ ಮಾಡಬೇಕು. ಸೊ ಕೆಲವೊಂದು ವಿಷಯಗಳು ಬಂದು ಕೈಯಲ್ಲಿ ಅಡಗಿರುತ್ತೆ ನಮಗೆ. ಸೊ ಮಗುಗೆ ನೀವೇನು ಮಾಡ್ತೀರಾ ಅಂದರೆ, ಯಾವುದಾದ್ರೂ ಕೈ ಆಗಲಿ, ಎರಡು ಕೈ ಆಗಲಿ, ಇಲ್ಲಾಂದರೆ ಒಂದು ಕೈ ಆಗಲಿ, ನೀಟಾಗಿ ಈ ರೀತಿ ಇಟ್ಕೊಂಡು ಮಸಾಜ್ ಮಾಡಿ. ಈ ರೀತಿ ಎಲ್ಲ ಬೆರಳಿಗೂ ಈ ರೀತಿ ಮಸಾಜ್ ಕೊಡಿ. ಸೊ ಈ ರೀತಿ ಮಸಾಜ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮಗೆ ನಮ್ಮ ಕೈಗಳಲ್ಲಿ ಕಾಲ್ಗಳಲ್ಲಿ ಎಲ್ಲ ಕೂಡ ನಮಗೆ ಎಲ್ಲ ಒಂದು ಪೇನ್ಗೂ ಒಂದು ನರ್ವ್ಸ್ ಎಲ್ಲನೂ ಕನೆಕ್ಟ್ ಆಗಿರುತ್ತೆ. ಸೊ ನಾವು ಈ ರೀತಿ ಮಸಾಜ್ ಕೊಡುವಾಗ ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ. ಸೊ ಮಗುಗೆ ಹೊಟ್ಟೆ ನೋವಿರಬಹುದು, ಸೊ ಮತ್ತೆ ಬಂದು ಮಗು ಅಳ್ತಾ ಇರ್ಬೋದು, ನಿದ್ದೆಗೆ ಅಳ್ತಾ ಇರ್ಬೋದು, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ಮಗು ಈ ರೀತಿ ಸಮಾಧಾನ ಇಲ್ಲದೆ ಇದೆ, ಏನೋ ಒಂದು ರೀತಿ ಅಳ್ತಾ ಇದೆ ಅಂದಾಗ ನೀವು ಕೈಯನ್ನ ಈ ರೀತಿ ಮಗುವಿನ ಬೆರಳೆಲ್ಲ ಚಿಕ್ಕದಾಗಿರುತ್ತೆ ಅಲ್ವಾ, ಸೊ ನೀಟಾಗಿ ನಿಮ್ಮ ಕೈಗಳಿಂದ ನಿಧಾನವಾಗಿ, ಜೋರಾಗಲ್ಲ, ನಿಧಾನವಾಗಿ ಈ ರೀತಿ ಮಸಾಜ್ ಕೊಡಿ. ಖಂಡಿತವಾಗ್ಲೂ ಮಗುಗೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಮಗು ನಿದ್ದೆ ಮಾಡುತ್ತೆ. ಒಂದು ವೇಳೆ ಮೋಷನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಒಂದ್ 2-3 ಸಲ ಮಾಡೋ ಅಷ್ಟೊತ್ತಿಗೆ ಮಗುಗೆ ಗ್ಯಾಸ್ಟ್ರಿಕ್ ಎಲ್ಲನೂ ಕಮ್ಮಿ ಆಗುತ್ತೆ. ಸೊ ಮಗುಗೆ ಒಂದು ಸ್ವಲ್ಪ ರಿಲೀಫ್ನೆಸ್ ಅನ್ನೋದು ಸಿಗುತ್ತೆ. ಇದು ನಿಜವಾಗ್ಲೂ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಮಗುಗೆ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲನೂ ಪ್ರಿವೆಂಟ್ ಆಗುತ್ತೆ. ಸೊ ಎರಡು ಕೈಗೂ ನೀವು ಈ ರೀತಿ ಮಾಡ್ತಾ ಬರ್ಬೋದು. ಇದನ್ನ ಯಾವಾಗ ಮಾಡಬೇಕು ಅನ್ನೋದು ಏನಿಲ್ಲ. ಸೊ ಮಗು ಅಳುವಾಗ, ಮಗು ನಿದ್ದೆ ಮಾಡಿಲ್ಲ ಅಂತಂದ್ರೆ ಲೈಟಾಗಿ ಹಾಲು ಕೊಡ್ತೀರಲ್ಲ, ಆಗ ನಿಧಾನವಾಗಿ ಈ ರೀತಿ ಮಸಾಜ್ ಮಾಡಿ ನೋಡಿ. ಆಗ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ ಮಗುಗೆ. ಸೊ ಮಗುಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಇದನ್ನ ಮಾಡಿಬಿಟ್ಟು ನಿಮ್ಗೆ ಏನ್ ಅನಿಸ್ತು, ಆ ಮಗು ಯಾವ ರೀತಿ ರಿಯಾಕ್ಟ್ ಮಾಡ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ತುಂಬಾ ಜನ ಅದನ್ನ ನೋಡುವಾಗ ಅವ್ರಿಗೂ ಒಂದ್ ರೀತಿ ಮೋಟಿವೇಟ್ ಆಗಿರುತ್ತೆ. ಸೊ ಈ ರೀತಿ ಮಸಾಜ್ ಮಾಡುವಾಗ ಖಂಡಿತವಾಗ್ಲೂ ಮಗುಗೆ ಒಂದು ರಿಲ್ಯಾಕ್ಸೇಷನ್ ಅಂತೂ ಸಿಗತ್ತೆ ಖಂಡಿತವಾಗ್ಲೂ. ಸೊ 1 ತಿಂಗಳು ಮೇಲೆ ನೀವು ಮಾಡ್ಕೊಂಡು ಹೋಗ್ಬೋದು. ಮತ್ತೆ 2 ತಿಂಗಳು ಮಗು, 1 ತಿಂಗಳು ಮೇಲ್ಪಟ್ಟು ಮಗುವಿನ ಕೈಯಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತಲ್ವಾ, ಸೊ ಅವಾಗ ಒಂಚೂರು ಮಸಾಜ್ ಮಾಡೋದಕ್ಕೆ ಕೈ ಚೆನ್ನಾಗಿ ಹಿಡಿತಾ ಸಿಗುತ್ತೆ. ಜೋರಾಗಿ ಮಾಡಬೇಡಿ, ನಿಧಾನವಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಇದು ನಿಮಗೆ ವರ್ಕ್ ಆಗುತ್ತೆ. ಟೇಕ್ ಕೇರ್, ಬಾಯ್.